ನಾನಿವತ್ತು ಯಾವ ಕಾರ್ ರಿವ್ಯೂ ಮಾಡ್ತಿದ್ದೀನಿ ಅಂತ ಸಸ್ಪೆನ್ಸ್ ಏನಲ್ಲ, ನಿಮ್ ಮುಂದೆನೂ ಇದೆ, ಮತ್ತೆ ಟೈಟಲ್ ಮತ್ತೆ ಥಂಬ್ನೇಲ್ ಆಲ್ರೆಡಿ ನೋಡಿದ್ದೀರಾ ನೀವು. ಬಟ್ ಈ ವಿಡಿಯೋಲಿ ವಿಶೇಷತೆ ಏನು ಅಂತಂದ್ರೆ, ಕಾರ್ ಆಗಿರ್ಬೋದು ಮತ್ತೆ ಯಾವ ವೇರಿಯಂಟ್ ರಿವ್ಯೂ ಮಾಡ್ತಿದ್ದೀನಿ ಅನ್ನೋದಾಗಿರ್ಬೋದು, ಎರಡೂ ಕೂಡ ವಿಶೇಷತೆನೇ. ಕಾರಲ್ಲಿ ಏನು ವಿಶೇಷತೆ ಅಂತ ಅನ್ಸುತ್ತೆ ನಿಮಗೆ? ಟಾಟಾ ಪಂಚು 4 ವರ್ಷದಲ್ಲೇನೆ 6 ಲಕ್ಷ ಕಾರ್ಗಳನ್ನ ಮಾರಾಟ ಮಾಡಿದೆ. ಇದೊಂದು ಬಿಗ್ ಮೈಲ್ ಸ್ಟೋನ್ ಅಂತಾನೆ ಹೇಳ್ಬೋದು. ಕಂಗ್ರ್ಯಾಚುಲೇಷನ್ಸ್ ಟು ಟಾಟಾ ಮೋಟರ್ಸ್. ಅಂಡ್ 6 ಲಕ್ಷ ಪಂಚ್ ಮಾರಾಟ ಆಗಿದ್ರಲ್ಲಿ ನಿಮ್ದು ಒಂದು ಪಂಚ್ ಅಂದ್ರೆ ನಿಮ್ಗೂ ಕೂಡ ಕಂಗ್ರ್ಯಾಚುಲೇಷನ್ಸ್. ಈ ಕಾರ್ ಬಗ್ಗೆ ಒಂದು ಮೇಜರ್ ಕ್ರಿಟಿಸಿಸಮ್ ಇತ್ತು. ಅಷ್ಟೆಲ್ಲ ಕ್ರಿಟಿಸಿಸಮ್ ಇದ್ರೂ ಕೂಡ 4 ವರ್ಷದಲ್ಲಿ 6 ಲಕ್ಷದಷ್ಟು ಈ ಕಾರ್ ಸೇಲ್ ಆಗಿದೆ ಅಂತಂದ್ರೆ, ವರ್ಷಕ್ಕೆ 1.5 ಲಕ್ಷದಷ್ಟು, ತಿಂಗಳಿಗೆ 12,500 ಆವರೇಜ್ ಸೇಲ್ಸ್ ಆಗಿದೆ ಅಂತ ಅನ್ಬೋದು ಈ ಕಾರ್ದು. ಇಷ್ಟೊಂದು ಸೇಲ್ಸ್ ಆಗಿದೆ, ಇಷ್ಟು ಕ್ರಿಟಿಸಿಸಮ್ ಮಧ್ಯ ಅಂತಂದ್ರೆ ಈ ಕಾರ್ಗೆ ಎಷ್ಟು ಪಾಪ್ಯುಲಾರಿಟಿ ಇದೆ ಅಂತ ಅದನ್ನ ನೀವೇ ಯೋಚನೆ ಮಾಡಿ. ಟಾಟಾ ಕಾರ್ಸ್ ಬಗ್ಗೆ ಒಂದು ಮೇಜರ್ ಕಂಪ್ಲೇಂಟ್ ಅಂತಂದ್ರೆ ಎಲೆಕ್ಟ್ರಾನಿಕ್ಸ್ ಮಾಲ್ ಫಂಕ್ಷನ್ ಆಗತ್ತೆ ಅನ್ನೋದ್ರ ಬಗ್ಗೆ. ನಾನೆಲ್ಲ ಹೇಳ್ತಾ ಇರೋದು, ಇದು ಕಸ್ಟಮರ್ಸ್ ಎಕ್ಸ್ಪೀರಿಯನ್ಸ್ ಇರೋರು ಇದನ್ನ ಹೇಳ್ತಾ ಇದ್ದಾರೆ. ಒಂದ್ ವೇಳೆ ನಿಮಗೆ ಟಾಟಾ ಪಂಚ್ ಕಾರೇ ತಗೋಬೇಕು, ಬಟ್ ಕಾರ್ ಸಿಂಪಲ್ ಆಗಿರಬೇಕು, ಎಲೆಕ್ಟ್ರಾನಿಕ್ಸ್ ಮಾಲ್ ಫಂಕ್ಷನ್ ಇದ್ರ ತಲೆನೋವು ಇರಬಾರ್ದು, ವ್ಯಾಲ್ಯೂ ಫಾರ್ ಮನಿ ಕೋಶಂಟು ತುಂಬಾ ಇಂಪಾರ್ಟೆಂಟ್ ಅಂತಂದ್ರೆ ಪರ್ಫೆಕ್ಟ್ ವಿಡಿಯೋಲಿ ಇದ್ದೀರಾ ನೀವು. ಬಿಕಾಸ್ ನಿಮ್ಮ ಮುಂದೆ ಇರೋದು ಪಂಚ್ ಅಡ್ವೆಂಚರ್ ವೇರಿಯಂಟ್, ವಿಚ್ ಇಸ್ ಅ ಸೆಕೆಂಡ್ ಬೇಸ್ ವೇರಿಯಂಟ್ ಅಂತಾನೆ ಅನ್ಬೋದು. ಇದರಲ್ಲಿ ಟೋಟಲ್ ಆಗಿ 4 ಪರ್ಸೋನಾಸ್ ಬರುತ್ತೆ: ಪ್ಯೂರ್, ಅಡ್ವೆಂಚರ್, ಅಕಂಪ್ಲೀಸ್ಟ್ ಮತ್ತೆ ಕ್ರಿಯೇಟಿವ್ ಅಂತ. ನಿಮ್ಮ ಮುಂದೆ ಇರೋದು ಅಡ್ವೆಂಚರ್ ವೇರಿಯಂಟ್. ಅಂಡ್ ಅಡ್ವೆಂಚರ್ ವೇರಿಯಂಟ್ ಅಲ್ಲೂ ಅಗೈನ್ ಮಲ್ಟಿಪಲ್ ವೇರಿಯಂಟ್ಸ್ ಬರುತ್ತೆ ಅಂತ ಹೇಳ್ಬೋದು. ಲೈಕ್ ಅಡ್ವೆಂಚರ್ ಆಗಿರ್ಬೋದು, ಅಡ್ವೆಂಚರ್ ಪ್ಲಸ್ ಆಗಿರ್ಬೋದು, ಅಡ್ವೆಂಚರ್ ಸನ್ರೂಫ್ ಆಗಿರ್ಬೋದು, ಅಡ್ವೆಂಚರ್ ಪ್ಲಸ್ ಸನ್ರೂಫ್ ಆಗಿರ್ಬೋದು. ಈ ತರ 4 ಡಿಫ್ರೆಂಟ್ ವೇರಿಯಂಟ್ ಬರುತ್ತೆ. ನಿಮ್ಮ ಮುಂದೆ ಇರೋದು ಅಡ್ವೆಂಚರ್ ಪ್ಲಸ್ ವೇರಿಯಂಟ್. ನೀವು ಯಾರಾದ್ರೂ ಟಾಟಾ ಕಾರ್ಸ್ ನ ಬುಕ್ ಮಾಡಬೇಕು, ಟೆಸ್ಟ್ ಡ್ರೈವ್ ಬೇಕು, ಅಥವಾ ಟಾಟಾ ಪಂಚ್ ಕಾರ್ನ ತಗೋಬೇಕು ಅಂತಂದ್ರೆ ಈ ಲಾಲ್ಬಾಗ್ ಮೇನ್ ರೋಡ್ ಅಲ್ಲಿ ಇರುವಂತಹ ಪ್ರೇರಣಾ ಮೋಟಾರ್ಸ್ ಟಾಟಾ ಶೋರೂಮ್ ನ ವಿಸಿಟ್ ಮಾಡಬೇಕು ನೀವು. ಶೋರೂಮ್ ಅಡ್ರೆಸ್ ಮತ್ತೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಹೋಗಿ ಚೆಕ್ಔಟ್ ಮಾಡಿ. ಅಂಡ್ ಅಡ್ವೆಂಚರ್ ಪರ್ಸೋನಾ ಇಟ್ಸ್ ಅ ಮೋಸ್ಟ್ ವ್ಯಾಲ್ಯೂ ಫಾರ್ ಮನಿ ಪರ್ಸೋನಾ ಅನ್ಬೋದು. ಬಿಕಾಸ್ ಎಲೆಕ್ಟ್ರಾನಿಕ್ಸ್ ಕಮ್ಮಿ ಇರುವಂತಹ ವೇರಿಯಂಟ್ ಕೂಡ ಇದೆ, ಅಂಡ್ ಪ್ರೀಮಿಯಂ ಫೀಚರ್ಸ್ ಲೈಕ್ ಸನ್ ರೂಫ್ ಅಂಡ್ ಬೇಕಾಗಿರೋ ನೆಸೆಸಿಟಿ ಫೀಚರ್ ಇರೋ ವೇರಿಯಂಟ್ ಕೂಡ ಇದರಲ್ಲಿ ಸಿಗುತ್ತೆ. ಕಾರ್ ಕೀ ಅಂತ ತಗೊಂಡ್ರೆ ಈ ತರ ಸಿಂಪಲ್ ಆಗಿ ಬರುತ್ತೆ. ಲಾಕು, ಅನ್ಲಾಕು, ಫಾಲೋ ಮಿ ಹೋಮ್ ಲ್ಯಾಂಪಿಗೆ ಕೊಟ್ಟಿದ್ದಾರೆ. ಹಿಂದ್ಗಡೆ ಟಾಟಾ ಲೋಗೋ ಬರುತ್ತೆ. ಫ್ಲಿಪ್ ಕೀ ಬರುತ್ತೆ. ಬೇಸಿಕ್ಲಿ ಇಂಜಿನ್ ಸ್ಟಾರ್ಟ್ ಸ್ಟಾಪ್ ಬಟನ್ ಬರ್ದೇ ಇರೋದ್ರಿಂದ ಡೈರೆಕ್ಟ್ ಕೀ ಸ್ಲಾಟೇ ಇರುತ್ತೆ. ಕೀ ಸ್ಲಾಟ್ಗೆ ಕೀ ಹಾಕಬೇಕು. ಅಂಡ್ ಇಲ್ಯುಮಿನೇಷನ್ ಕೂಡ ಕೊಟ್ಟಿರೋದು ನೋಡ್ಬೋದು. ಪ್ರೈಸಿಂಗ್ ಫಸ್ಟ್ ತಿಳಿಸ್ಕೊಟ್ಬಿಡ್ತೀನಿ ನಿಮಗೆ, ಬಿಕಾಸ್ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡಿದೆ ಪ್ರೈಸಿಂಗ್ ಏನು ಅಂತ. ಬೇಸ್ ಮಾಡಲು ಪ್ಯೂರ್ ಮ್ಯಾನ್ಯಲ್ ಸ್ಟಾರ್ಟ್ ಆಗೋದು 6,19,000 ಇಂದ, ಅಂಡ್ ಆನ್ ರೋಡ್ 7,56,000 ಆಗುತ್ತೆ. ನಾನಿವತ್ತು ರಿವ್ಯೂ ಮಾಡ್ತಿರೋ ವೇರಿಯಂಟು ಅಡ್ವೆಂಚರ್ ಪ್ಲಸ್ 7,51,000 ಆಗುತ್ತೆ. ಎಕ್ಸ್ ಶೋರೂಮು ಆನ್ ರೋಡ್ 9,13,000 ಆಗುತ್ತೆ. ಈ ವೇರಿಯಂಟ್ ಆಟೋಮೆಟಿಕಲ್ಲೂ ಅವೈಲೇಬಲ್ ಇದೆ ನೋಡಿ. ಅಡ್ವೆಂಚರ್ ಪ್ಲಸ್ AMT 8,11,000. ಬೇಸಿಕ್ಲಿ ಮ್ಯಾನ್ಯಲ್ಗೆ ಆಟೋಮೆಟಿಕ್ಕಿಗೂ 60,000 ಪ್ರೈಸ್ ಡಿಫ್ರೆನ್ಸ್ ಇದೆ. ಆನ್ ರೋಡ್ 9,85,000 ಆಗುತ್ತೆ. ನಿಮ್ ಬೇರೆ ವೇರಿಯಂಟ್ಸ್ ಏನಾದ್ರು ಬೇಕು ಅಂತಂದ್ರೆ ವಿಡಿಯೋ ಪಾಸ್ ಮಾಡಿ ಸ್ಕ್ರೀನ್ ಶಾಟ್ ತಗೊಳ್ಳಿ. ಲೆಟ್ ಸ್ಟಾರ್ಟ್ ವಿತ್ ದ ಫ್ರಂಟ್ ಪ್ರೊಫೈಲ್ ಗೈಸ್. ತುಂಬಾ ಒಂಥರ ಫೀಚರ್ಸ್ಗಳು ಲೋಡ್ ಮಾಡಿರುವಂತಹ ವೇರಿಯಂಟ್ ಅಲ್ಲ, ಸೊ ಹಾಗಾಗಿ ಕ್ವಿಕ್ ಆಗಿ ರಿವ್ಯೂ ಮುಗಿಸೋಣ. ಮುಂದ್ಗಡೆಗೆ ಪಾರ್ಕಿಂಗ್ ಬಲ್ಬ್ ಕೊಟ್ಟಿದ್ದಾರೆ. ಟಾಪ್ ಎಂಡ್ ಹೋದ್ರೆ ನಿಮಗೆ ಇಲ್ಲಿ DRL ಎಲ್ಲ ಬರುತ್ತೆ ಆಕ್ಚುಲಿ, ಬಟ್ ಇವಾಗ ಸದ್ಯಕ್ಕೆ ಪಾರ್ಕಿಂಗ್ ಬಲ್ಬ್ ಕೊಟ್ಟಿದ್ದಾರೆ. ಪಾರ್ಕಿಂಗ್ ಬಲ್ಬ್ ಎಲ್ಲಿ ಯೂಸ್ ಆಗುತ್ತೆ ಅಂತ ನಿಮಗೆ ಡೌಟ್ ಬರುತ್ತೆ. ನೈಟ್ ಟೈಮಲ್ಲಿ ಎಲ್ಲರೂ ಕಾರ್ ನಿಲ್ಸಿದ್ದೀರಾ ಅಂತಂದಾಗ ಇಲ್ಲೊಂದು ಗಾಡಿ ನಿಂತಿದೆ ಅಂತ ಇಂಡಿಕೇಟ್ ಮಾಡೋಕ್ಕೆ ಪಾರ್ಕಿಂಗ್ ಬಲ್ಬ್ ಆನ್ ಮಾಡ್ಕೋಬಹುದು ನೀವು. ಅಂಡ್ ಹ್ಯಾಲೋಜನ್ ಇಂಡಿಕೇಟರ್ ಕೊಟ್ಟಿದ್ದಾರೆ, ಅಂಡ್ ಹ್ಯಾಲೋಜನ್ ಹೆಡ್ಲ್ಯಾಂಪ್ ಯೂನಿಟ್ ಕೂಡ ಕೊಟ್ಟಿದ್ದಾರೆ. ಅಂಡ್ ಲೋ ಬೀಮ್ ಹೈ ಬೀಮ್ಗೆ ಒಂದೇ ಹೌಸಿಂಗ್ ಅಲ್ಲಿ ಕೊಟ್ಟಿದ್ದಾರೆ ಆಕ್ಚುಲಿ. ಅಂಡ್ 2D ಟಾಟಾ ಲೋಗೋ ಕೊಟ್ಟಿದ್ದಾರೆ. ಗ್ರಿಲ್ ಕೂಡ ಕಂಪ್ಲೀಟ್ ಕ್ಲೋಸ್ದಲ್ಲೇ ಇದೆ. ಪಿಯಾನೋ ಬ್ಲಾಕ್ ಫಿನಿಶ್ ಅಲ್ಲಿ ಕೊಟ್ಟಿದ್ದಾರೆ ಆಕ್ಚುಲಿ. ಅಂಡ್ ಫ್ರಂಟ್ ಟೂಯಿಂಗು ಇಲ್ಲಿ ಪ್ಲೇಸ್ ಮಾಡಿದ್ದಾರೆ. ಟ್ರೈ ಪ್ಯಾಟರ್ನ್ ಎಲ್ಲ ಕೆಳಗಡೆ ಕೊಟ್ಟಿರೋಂಥದ್ದು ನೋಡಬಹುದು. ರೇಡಿಯೇಟರ್ ಏನಿದೆ, ಗಾಳಿ ಚೆನ್ನಾಗಾಡ್ಲಿ ಅಂಡ್ ಕಾರ್ ಚೆನ್ನಾಗಿ ಬ್ರೀತ್ ಮಾಡ್ಲಿ ಅನ್ನೋ ಕಾರಣಕ್ಕೆ ಒಂದು ಓಪನಿಂಗ್ಸ್ ಎಲ್ಲ ಕೆಳಗೆ ಕೊಟ್ಟಿರುವಂಥದ್ದು. ಇದು ಒಂದು ಆಕ್ಚುಲಿ ಗ್ರೇ ಕಲರ್. ಇದ್ಬಿಟ್ಟು ಒಂದಿಷ್ಟು ಬೇರೆ ಬೇರೆ ಕಲರ್ಸ್ ಎಲ್ಲ ಬರುತ್ತೆ. ಸ್ವಲ್ಪ ಲೈಟ್ ಕಲರ್ಸ್ ಹೋದ್ರೆ ನಿಮಗೆ ಡಾರ್ಕ್ ಕಾಂಟ್ರಾಸ್ಟ್ ಏನಿದೆಯಲ್ಲ ಈ ಗ್ರಿಲ್, ಸೊ ಇವೆಲ್ಲ ಆಕ್ಚುಲಿ ಎದ್ದೆದ್ದು ಕಾಣುತ್ತೆ. ಅಂಡ್ ಇವನ್ ಕ್ಲಾಡಿಂಗ್ ಕೂಡ ಸ್ವಲ್ಪ ಎದ್ದೆದ್ದು ಕಾಣುತ್ತೆ. ಬಟ್ ಗಲೀಜ್ ಆಗಬಾರ್ದು, ನಾನು ಸ್ವಲ್ಪ ಸೋಂಬೇರಿ ಗಿರ್ಸೋದೆಲ್ಲ ಮಾಡಲ್ಲ ಅಂತಂದ್ರೆ ಈ ಥರದೊಂದು ಡಾರ್ಕ್ ಕಲರ್ ಕಾಂಬಿನೇಷನ್ ತೊಗೊಂಬಿಡಿ, ಸೊ ದಟ್ ನಿಮಗೆ ಮೇಂಟೆನೆನ್ಸ್ ಅಷ್ಟಾಗಿ ಪ್ರಾಬ್ಲಮ್ ಆಗಲ್ಲ. ಸೊ ಕಾರ್ದು ಡೈಮೆನ್ಷನ್ಸ್ ಅಂತ ತೊಗೊಂಡ್ರೆ 3.8 ಮೀಟರ್ಸ್ ಲೆಂತ್, 1.7 ಮೀಟರ್ಸ್ ವಿಡ್ತ್ ಅಂಡ್ 1.6 ಮೀಟರ್ಸ್ ಹೈಟ್. ಅಂಡ್ ವೀಲ್ ಬೇಸು 2.4 ಮೀಟರ್ಸ್ ಬರುತ್ತೆ. ವೀಲ್ ಬೇಸ್ ಅಂತಂದರೆ ಈ ಟೈರ್ ಮಧ್ಯದಿಂದ ಹಿಡಿದು ಹಿಂದ್ಗಡೆ ಟೈರ್ ಮಧ್ಯದ್ದೇನು ಬರುತ್ತೆ ಆ ಸ್ಪೇಸೇನೆ ವೀಲ್ ಬೇಸ್ ಅಂತ ಹೇಳೋದು. ಇದು ಎಷ್ಟು ದೊಡ್ಡದಾಗಿರುತ್ತೋ ಒಳಗಡೆ ಕ್ಯಾಬಿನ್ ಸ್ಪೇಸ್ ಅಷ್ಟು ಜಾಸ್ತಿ ಇರುತ್ತೆ. ಆ್ಯಂಡ್ ಲೆಗ್ ರೂಮ್ ಆಗಿರ್ಬೋದು ಅದು ಕೂಡ ಜಾಸ್ತಿ ಇರುತ್ತೆ. ದಿಸ್ ಈಸ್ ಅ ವೆರಿ ಪ್ರಾಕ್ಟಿಕಲ್ ಕಾರ್ ಗೈಸ್. ತುಂಬ ಜನ ಈ ಕಾರ್ ತಗೊಳ್ಳುವಂಥದ್ದೇ ಈ ಒಂದು ಬಲ್ಕಿಯರ್ ಸೈಜ್ಗಾಗಿರ್ಬೋದು, ಈ ಒಂದು ಪ್ರಾಕ್ಟಿಕಲ್ನೆಸ್ಗಾಗಿರ್ಬೋದು. ಪ್ರಾಕ್ಟಿಕಲ್ನೆಸ್ ಅಂತ ಅಂದರೆ ಗ್ರೌಂಡ್ ಕ್ಲಿಯರೆನ್ಸ್ ಕೂಡ ಅದರಲ್ಲಿ ಆ್ಯಡಪ್ ಆಗುತ್ತೆ. ಲಿಟ್ರಲಿ 187 or 190 mm ಏನೋ ಬರುತ್ತೆ ಗ್ರೌಂಡ್ ಕ್ಲಿಯರೆನ್ಸು. ನಮ್ಮ ಇಂಡಿಯನ್ ರೋಡ್ಸ್ಗೆ ಒನ್ ಆಫ್ ದಿ ಬೆಸ್ಟ್ ಅಂತ ಹೇಳ್ತೀನಿ. ಬಿಕಾಸ್
ಈ ಟಾಟಾ ಪಂಚ್ ಕಾರ್ ಸಸ್ಪೆನ್ಷನ್ ಯಾವ ಥರ ಇದೆ ಅಂದರೆ ತುಂಬ ಸಾಫ್ಟ್ ಇಲ್ಲ, ಲೈಕ್ ಕೂತ್ಕೊಂಡ ತಕ್ಷಣ ಪಟ್ ಅಂತ ಹಿಂಗೆ ಒಳಗೆ ಹೋಗುತ್ತಲ್ಲ ಆ ಥರ ಇಲ್ಲವೇ ಇಲ್ಲ. ಹುಂಡೈ ಆಗಿರ್ಬೋದು, ಮಾರುತಿ ಸುಜುಕಿ ಆಗಿರ್ಬೋದು, ಅಥವಾ ಕಿಯಾ ಕಾರ್ ಆಗಿರ್ಬೋದು, ಸ್ವಲ್ಪ ಸಸ್ಪೆನ್ಷನ್ ಸಾಫ್ಟ್ ಕೊಟ್ಟಿರ್ತಾರೆ, ಒಳಗೆ ಹೋಗ್ಬಿಡುತ್ತೆ ಹಿಂದ್ಗಡೆ ಲೋಡ್ ಹಾಕಿದಾಗ. ಬಟ್ ಪಂಚಲ್ಲಿ ಆ ಒಂದು ಕೇಸ್ ಇಲ್ಲ. ಸೊ ಹಾಗಾಗಿನೇ ತುಂಬ ಕೆಳಗೆ ಇಳಿದೇ ಇರೋದ್ರಿಂದ 190 mm ಗ್ರೌಂಡ್ ಕ್ಲಿಯರೆನ್ಸು ಆಲ್ಮೋಸ್ಟ್ ಎಲ್ಲ ಸ್ಪೀಡ್ ಬ್ರೇಕರ್ಸ್ನು ಈಸಿಯಾಗಿ ಕ್ಲಿಯರ್ ಮಾಡುತ್ತೆ, ಎಲ್ಲರೂ ಲೋಡ್ ಇದ್ದಾಗಲೂ ಕೂಡ ಕಾರಲ್ಲಿ. ಆ್ಯಂಡ್ ಬಾಡಿ ಕಲರ್ ORVMs ಕೊಟ್ಟಿದ್ದಾರೆ. ಇದಕ್ಕೆ ಎಲೆಕ್ಟ್ರಿಕಲಿ ಅಡ್ಜಸ್ಟಬಲ್ ಅಂಡ್ ಹೋಲ್ಡಿಂಗ್ ಫಂಕ್ಷನ್ಸ್ ಮ್ಯಾನ್ಯುಯಲಿ ಅಂತ ಅನ್ಕೋತೀನಿ. ಬಾಡಿ ಕಲರ್ ಡೋರ್ ಹ್ಯಾಂಡಲ್ ಕೊಟ್ಟಿದ್ದಾರೆ. ಆ ಕೀ ತೋರಿಸಿದ್ನಲ್ಲ ಅದ್ರದ್ದು ಬ್ಯಾಟ್ರಿನ ಡೌನ್ ಆಯ್ತು ಅಂತಾನೆ ಮ್ಯಾನ್ಯುಯಲಿ ಎಂಟರ್ ಹಾಕಿ ಕೀ ಸ್ಲಾಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಸೈಡ್ ಮೋಲ್ಡಿಂಗ್ ಕೂಡ ಕೊಟ್ಟಿದ್ದಾರೆ ಆ ಒಂದು SUV ಬಲ್ಕ್ ಸ್ಟ್ಯಾನ್ಸ್ಗೆ ಅಂತ. ಟೈರ್ ಅಂತ ಬಂದರೆ ಆ್ಯಕ್ಚುಲಿ ಟೈರ್ ಸೈಜ್ ಹೇಳೋದೆ ಮತ್ತೆ ಗೈಸ್, 185/70 15 ಇಂಚ್ ಕೊಟ್ಟಿದ್ದಾರೆ. ಸ್ಟೀಲ್ ವೀಲು ಆ್ಯಂಡ್ ವೀಲ್ ಕವರ್ ಕ್ಯಾಪ್ ಎಲ್ಲ ಕೊಟ್ಟಿದ್ದಾರೆ. ಆ ಥರ ಕಾರ್ ತುಂಬ ಬೇಸಿಕ್ ಅನ್ಸುತ್ತಲ್ಲ ಸ್ಟೀಲ್ ವೀಲ್ಗೆ. ಸೊ ಹಾಗೆ ಒಂದು ವೀಲ್ ಕವರ್ ಕ್ಯಾಪ್ ಸ್ವಲ್ಪ ಬೆಟರಾಗಿ ಕಾಣೋ ಥರ ಮಾಡತ್ತೆ ಕಾರ್ನ. ಬಟ್ ಕಂಪ್ಲೀಟ್ ಇದು ಡಾರ್ಕ್ ಕಾಂಟ್ರಾಸ್ಟ್ ಕಾರ್ ಆಗಿರೋದ್ರಿಂದ ನಿಮ್ಗೆ ಅಷ್ಟಾಗಿ ಗೊತ್ತಾಗ್ತಾಯಿಲ್ಲ. ಸ್ವಲ್ಪ ಲೈಟ್ ಕಲರ್ ಕಾಂಟ್ರಾಸ್ಟು ನೆಕ್ಸಾನ್ ಇದೆಯಲ್ಲ ವೈಟ್ ಕಲರು, ಈ ಥರದ್ದು. ಸೊ ಈ ಥರದ ಕಾರ್ಗಳಾದರೆ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ. ಮುಂದ್ಗಡೆಗೆ ಡಿಸ್ ಬ್ರೇಕು, ಹಿಂದ್ಗಡೆಗೆ ಡ್ರಮ್ ಬ್ರೇಕ್ ಬರುತ್ತೆ. ಆ್ಯಂಡ್ ಕಾರ್ದು ರಿಯರ್ ಪ್ರೊಫೈಲಿಗೆ ಬರೋಣ. ಅದಕ್ಕಿಂತ ಮುಂಚೆ C-ಪಿಲ್ಲರಲ್ಲೇ ಈ ಒಂದು ಡೋರ್ ಮೌಂಟಿಂಗ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಆ್ಯಂಡ್ ತಡ್ಡೆಲ್ಲ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ, ಒಂಥರ ಪ್ರೀಮಿಯಂ ತಡ್ಡು ಕೊಡುತ್ತೆ ಆ್ಯಂಡ್ ಬಿಲ್ಡ್ ಕ್ವಾಲಿಟಿ ತಡ್ ಕೂಡ ಕೊಡುತ್ತೆ. ಬಿಕಾಸ್ ದಿಸ್ ಇಸ್ ದ 5-star ಸೇಫ್ಟಿ ರೇಟೆಡ್ ಕಾರು. ಹ್ಯಾಲೋಜನ್ ಇಂಡಿಕೇಟರ್, ಹ್ಯಾಲೋಜನ್ ಬ್ರೇಕ್ ಲ್ಯಾಂಪ್ ಮತ್ತೆ ಟೈಲ್ ಲ್ಯಾಂಪ್ ಎರಡು ಕೂಡ ಹ್ಯಾಲೋಜನ್ ಕೊಟ್ಟಿದ್ದಾರೆ. ಈ ಒಂದು ಟೈಲ್ ಲ್ಯಾಂಪ್ಗೆ ಟ್ರೈಯರ್ ಪ್ಯಾಟರ್ನ್ ಕೂಡ ಕೊಟ್ಟಿದ್ದಾರೆ. ವೈಪರ್ ಡಿಫಾಗರ್ ಏನೂ ಬರಲ್ಲ, ಬಟ್ ಹೈ ಮೌಂಟೆಡ್ ಸ್ಟಾಪ್ ಲ್ಯಾಂಪ್ ಅಂತ ಕೊಟ್ಟಿದ್ದಾರೆ. ನಾರ್ಮಲ್ ಆಂಟೆನಾ ಬರುತ್ತೆ, 2D ಟಾಟಾ ಲೋಗೋ ಬರುತ್ತೆ. ಆ್ಯಂಡ್ ಕ್ಯಾಮ್ರಾ ಕೂಡ ಕೊಟ್ಟಿದ್ದಾರೆ. ಪಂಚನ್ ಅದನ್ನ ಬ್ಲ್ಯಾಕ್ ಆ್ಯಂಡ್ ಔಟ್ ಮಾಡಿದ್ದಾರೆ. ಇಟ್ ಗಿವ್ಸ್ ಅ ಕೈಂಡ್ ಆಫ್ ಸ್ಪೋರ್ಟಿ ಅಪೀಲ್ ಅಂತಾನೆ ಹೇಳ್ತೀನಿ. ಆ್ಯಂಡ್ ಬಂಪರ್ ಕೂಡ ಬ್ಲ್ಯಾಕ್ ಆ್ಯಂಡ್ ಔಟ್ ಮಾಡಿದ್ದಾರೆ. ಲೈಟ್ ಕಲರ್ ತೊಗೊಂಡ್ರೆ ಒಂದು ಡ್ಯುಯಲ್ ಟೋನ್ ಫಿನಿಶ್ ಕೂಡ ನಿಮಗೆ ಕಾಣುತ್ತೆ, ತುಂಬ ಚೆನ್ನಾಗೂ ಕಾಣುತ್ತೆ. ಆ್ಯಂಡ್ ರಿವರ್ಸ್ ಅಸಿಸ್ಟ್ಗೆ 2 ಪಾರ್ಕಿಂಗ್ ಸೆನ್ಸರ್ಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ರಿವರ್ಸ್ ಲ್ಯಾಂಪ್ ಇಲ್ಲಿ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲೊಂದಿಷ್ಟು ಏರೋ ಬಿಟ್ಸ್ ಎಲ್ಲ ಕೊಟ್ಟಿದ್ದಾರೆ. ಇವನ್ ಮುಂದ್ಗಡೆನೂ ಬರುತ್ತೆ, ತೋರ್ಸೋದು ಮರುತ್ತೆ, ಮುಂದ್ಗಡೆ ಹೋದಾಗ ತೋರಿಸ್ತೀನಿ ಇನ್ನೊಂದ್ಸಲ. ಆ್ಯಂಡ್ ಬೂಟ್ ಓಪನ್ ಮಾಡೋಕ್ಕೆ ಇಲ್ಲಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಬಟನ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಓಕೆ, ಇಲ್ಲಿ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ. ಆ್ಯಂಡ್ ಬೂಟ್ ಬಂದು 366 ಲೀಟರ್ ಬೂಟು. ಆಲ್ಮೋಸ್ಟ್ 5 ಜನದ ಲಗೇಜ್ ಒಂದು ರೇಂಜಿಗೆ ಇಡ್ಸತ್ತೆ ಅಂತ ಹೇಳ್ತೀನಿ. ಬಟ್ ಪ್ರಾಬ್ಲಮ್ ಏನು ಅಂತಂದರೆ ತುಂಬ ಡೆಪ್ತ್ ಇದೆ ಇದು. ಸೊ ತುಂಬ ಭಾರದ ಲಗೇಜ್ ಇಟ್ರಿ ಅಂತಂದರೆ ವಾಪಸ್ ಎತ್ಬೇಕಾದ್ರೆ ಸ್ವಲ್ಪ ಕಷ್ಟ ಆಗುತ್ತೆ, ಅದೊಂದು ಪ್ರಾಬ್ಲಮ್ಮು. ಆ್ಯಂಡ್ ಸ್ಪೇರ್ ಟೈರ್ ಬಂದು ಫುಲ್ ಸೈಜನೇ. ಬಿಕಾಸ್ 185/70 15 ಇಂಚ್ ಕೊಟ್ಟಿರೋ, ಅದು ಕೂಡ ಸ್ಟೀಲ್ ವೀಲನೇ. ಮೈನ್ ವೀಲ್ ಕೂಡ ಸೇಮ್ ಸೈಜನೇ. ಸೊ ಏನಾದ್ರು ಪಂಚರ್ ಆಯಿತು ಅಂತಂದರೆ ತಲೆ ಕೆಡಿಸ್ಕೊಬೇಡಿ, ಆರಾಮಾಗೆ ಆ ಟೈರ್ನ ಹಾಕ್ಕೊಂಡು ಓಡಿಸ್ಕೋಬೋದು. ಆ್ಯಂಡ್ ಇಲ್ಲಿ ಹ್ಯಾಂಡಲ್ ಕೂಡ ಕೊಟ್ಟಿದ್ದಾರೆ ಹಿಡ್ಕೊಂಡು ಕ್ಲೋಸ್ ಮಾಡೋಕ್ಕೆ. ಆ್ಯಂಡ್ ವೋಕಲ್ ಫಾರ್ ಲೋಕಲ್ ಸ್ಟಿಕ್ಕರ್ ಕೂಡ ಪ್ರೊವೈಡ್ ಮಾಡಿದ್ದಾರೆ, ಅದು ಕೂಡ ಇಂಪಾರ್ಟೆಂಟ್ ಅಲ್ಲ. ಆ್ಯಂಡ್ 37 ಲೀಟರ್ಸ್ ಟ್ಯಾಂಕ್ ಕೆಪಾಸಿಟಿ ಬರುತ್ತೆ, ಅದು ಕೂಡ ಲೆಫ್ಟ್ ಸೈಡಲ್ಲಿ ಇಂಟಿಗ್ರೇಟ್ ಮಾಡಿದ್ದಾರೆ. ಆ್ಯಂಡ್ ಓಪನಿಂಗ್ ವೆಂಟ್ಸ್ ಅಂತ ಹೇಳಿದ್ನಲ್ಲ ನೋಡಿ, ಕಾಣತ್ತಾ? ದೀಸ್ ಆರ್ ಫಂಕ್ಷನಲ್ ವೆಂಟ್ಸ್ ಗೈಸ್. ಸೊ ದಟ್ ಕಾರ್ ಸ್ವಲ್ಪ ಏರೋಡೈನಮಿಕ್ ಆಗಿರಲಿ ಅಂತ ಆ ಥರದ್ದೆಲ್ಲ ಕೊಟ್ಟಿದ್ದಾರೆ. ಆ್ಯಂಡ್ ಒಳಗೆ ಹೋಗೋಣ ಇವಾಗ. ಇಲ್ಲೂ ಕೂಡ ಸಿ ಮೌಂಟೆಡೇ ಕೊಟ್ಟಿದ್ದಾರೆ. ಆ್ಯಂಡ್ ಬಿಗ್ಗೆಸ್ಟ್ ಅಡ್ವಾಂಟೇಜ್ ಅಂದರೆ ಪಂಚ್ದು 90 ಡಿಗ್ರಿ ಡೋರ್ ಓಪನಿಂಗು. ವಯಸ್ಸಾದವ್ರು ಇದ್ದಾರೆ ಅಂತಂದರೆ ಈಸಿಯಾಗಿ ಒಳಗೆ ಹೋಗಿ ಕೂತ್ಕೊಳ್ಳೋಕ್ಕೆ ಒಳ್ಳೆ ಸ್ಪೇಸ್ ಸಿಗುತ್ತೆ. ಆ್ಯಂಡ್ ಅಡ್ಜಸ್ಟಬಲ್ ಹೆಡ್ ರೆಸ್ಟ್ ಏನು ಬರಲ್ಲ, ಫಿಕ್ಸ್ಡ್ ಬರುತ್ತೆ. ಆ್ಯಂಡ್ ಸೆಂಟರ್ ಆಮ್ರೆಸ್ಟ್ ಕೂಡ ಬರಲ್ಲ. ಫ್ಯಾಬ್ರಿಕ್ ಸೀಟ್ಸ್ ಕೊಟ್ಟಿದ್ದಾರೆ, ಬಟ್ ಐಸೋಫಿಕ್ಸ್ ಆ್ಯಂಕರ್ಸ್ ಅಂತೂ ಕೊಟ್ಟಿದ್ದಾರೆ. ಇವನ್ ಆ ಸೈಡ್ ಕೂಡ ಬರುತ್ತೆ. 3 ಪಾಯಿಂಟ್ ಸೀಟ್ ಬೆಲ್ಟ್ಸ್ ಎಲ್ಲರಿಗೂ ಬರುತ್ತೆ. ಈ ಕಡೆ ಇರೋರಿಗೂ ಬರುತ್ತೆ, ಮಧ್ಯದಲ್ಲಿರೋರಿಗೆ ಇಲ್ಲಿಂದ ಬರುತ್ತೆ. ಆ್ಯಕ್ಚುಲಿ ಎಲ್ಲರಿಗೂ ಬರುತ್ತೆ 3 ಪಾಯಿಂಟ್ ಸೀಟ್ ಬೆಲ್ಟು, ನೋ ಪ್ರಾಬ್ಲಮ್. ಆ್ಯಂಡ್ ರಿಯರ್ AC ವೆಂಟ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ 5 ವೋಲ್ಟ್ ಚಾರ್ಜಿಂಗ್ ಕೊಟ್ಟಿದ್ದಾರೆ. ಆ್ಯಂಡ್ ಇದು ಡ್ಯಾಶ್ ಬೋರ್ಡ್ನ ಲೇಔಟು ತುಂಬ ಸಿಂಪಲ್ ಆ್ಯಂಡ್ ಕ್ಲೀನಾಗಿ ಇಟ್ಟಿದ್ದಾರೆ ಅಂತ ಹೇಳ್ಬೋದು. ಆ ಕಡೆ ಫಿಕ್ಸ್ಡ್ ಗ್ರ್ಯಾಬ್ ಹ್ಯಾಂಡಲ್ ಕೊಟ್ಟಿದ್ದಾರೆ, ಈ ಸೈಡ್ ಕೂಡ ಒಂದು ಫಿಕ್ಸ್ಡ್ ಗ್ರ್ಯಾಬ್ ಹ್ಯಾಂಡಲ್ ಕೊಟ್ಟಿದ್ದಾರೆ. ಗ್ಲಾಸ್ ಬ್ಲೇಕಲ್ಲಿ ಫಿನಿಶ್ ಮಾಡಿದ್ದಾರೆ. ಬಟ್ ಲಾಕ್ ಮತ್ತು ಅನ್ಲಾಕ್ ಮಾಡೋಕ್ಕೆ ಹಿಂಗೆ ಒಳಗೆ ತಳ್ಳಬೇಕು, ಅದೊಂದು ಬೇಜಾರು. ಬಟ್ ರೀಸೆಂಟ್ಲಿ ಲಾಂಚ್ ಆದಂಥ ಆಲ್ಟ್ರೋಸಲ್ಲಿ ಇವೆಲ್ಲ ಸಾರ್ಟ್ ಮಾಡಿದ್ದಾರೆ. ಆ್ಯಂಡ್ ಟ್ವಿಟರ್ ಟ್ರೀಟ್ಮೆಂಟ್ ಇದೆ, ಟ್ವಿಟರ್ ಬರಲ್ಲ ಇದರಲ್ಲಿ. ಪವರ್ ವಿಂಡೋ ಕಂಟ್ರೋಲ್ ಕೊಟ್ಟಿದ್ದಾರೆ. ಆಮ್ರೆಸ್ಟ್ ಸ್ವಲ್ಪ ಹಾರ್ಡಲ್ಲಿ ಫಿನಿಶ್ ಮಾಡಿದ್ದಾರೆ, ಬಟ್ ಡ್ಯುಯಲ್ ಟೋನ್ ಟ್ರೀಟ್ಮೆಂಟ್ ಅಂತೂ ಕೊಟ್ಟಿದ್ದಾರೆ. ಸ್ಪೀಕರ್ ಪ್ಲೇಸ್ಮೆಂಟು ಬಾಟಲ್ ಹೋಲ್ಡರ್ ಕೊಟ್ಟಿದ್ದಾರೆ. ಆ್ಯಂಡ್ ಚೈಲ್ಡ್ ಸೇಫ್ಟಿ ಲಾಕಿಗೆ ಇಲ್ಲಿ ಕೊಟ್ಟಿದ್ದಾರೆ. ಚೈಲ್ಡ್ ಸೇಫ್ಟಿ ಲಾಕ್ ಎನೇಬಲ್ ಮಾಡಿದ್ರೆ ಸೊ ದಟ್ ಹಿಂದ್ಗಡೆ ಮಕ್ಕಳು ಕೂತಿದ್ದು ಇನ್ನರ್ ಡೋರ್ ಹ್ಯಾಂಡಲ್ನ ಹಿಂಗೆ ಎಳೆದ್ರು ಕೂಡ ಡೋರ್ ಓಪನ್ ಆಗಲ್ಲ. ಅದೊಂದು ಸೇಫ್ಟಿ ಮೆಕ್ಯಾನಿಸಮ್ಗೆ ಕೊಟ್ಟಿರೋವಂಥದ್ದು. ಡ್ರೈವರ್ ಸೈಡ್ಗೆ 1 ಟಚ್ ಅಪ್ ಆ್ಯಂಡ್ ಡೌನ್ ಏನಾದ್ರು ಬರುತ್ತಾ? ಇಲ್ಲ, ಆ ಥರದ್ದೇನು ಕೊಟ್ಟಿಲ್ಲ. ಬಟ್ ORVMs ಅಡ್ಜಸ್ಟ್ಮೆಂಟಿಗೆ ಇಲ್ಲಿ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಡ್ರೈವರ್ ಸೀಟ್ಗೆ ಹೈಟ್ ಅಡ್ಜಸ್ಟ್ಮೆಂಟ್ ಕೂಡ ಕೊಟ್ಟಿದ್ದಾರೆ, ದಟ್ಸ್ ಅ ಗುಡ್ ಥಿಂಗ್. ಆ್ಯಂಡ್ ಇದು ಬಂದು ಡ್ರೈವ್ ಮೋಡ್ಸಿಗೆ ಕೊಟ್ಟಿರುವಂಥದ್ದು. ಇದು ಬಂದು ಐಡಲ್ ಸ್ಟಾರ್ಟ್ ಸ್ಟಾಪಿಗೆ ಕೊಟ್ಟಿರೋದು, ಬೇಸಿಕ್ಲಿ ಫ್ಯೂಲ್ ಸೇವಿಂಗಿಗೆ ಕೊಟ್ಟಿರೋದು. ಸಿಗ್ನಲ್ ಇದ್ದೀರಾ ಅಂತಂದಾಗ ಇದನ್ನ ಎನೇಬಲ್ ಮಾಡಿ ಕಾರ್ನ ನ್ಯೂಟ್ರಲ್ಗೆ ಹಾಕ್ಬಿಟ್ಟು ಕ್ಲಚ್ನ ಕಾಲ್ ತೆಗೆದ್ರೆ ಕಾರ್ ಆಟೋಮೆಟಿಕಾಗಿ ಆಫ್ ಆಗುತ್ತೆ. ಮತ್ತು ಕ್ಲಚ್ ತುಳ್ಕೊಂಡ್ರೆ ಆಟೋಮೆಟಿಕಾಗಿ ಕಾರ್ ಆನ್ ಆಗುತ್ತೆ. ಸೊ ಒಂದು ಫ್ಯೂಲ್ ಸೇವಿಂಗ್ ಮೆಥಡಿಗೆ ಅದೊಂದು ಕೊಟ್ಟಿದ್ದಾರೆ. ಪ್ರಾಪರ್ ಡೆಡ್ ಪೆಡಲ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಆ್ಯಂಡ್ ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಕೂಡ ಕೊಟ್ಟಿದ್ದಾರೆ. ಬೇಸಿಕ್ಲಿ ಮೀಡಿಯಾ ರಿಲೇಟೆಡ್ ಕೊಟ್ಟಿದ್ದಾರೆ. 2D ಟಾಟಾ ಲೋಗೋ ಕೊಟ್ಟಿದ್ದಾರೆ. ಸ್ಟೇರಿಂಗ್ ಅಡ್ಜಸ್ಟ್ಮೆಂಟ್ ವೈಸ್ ಟಿಲ್ಟ್ ಒಂದೇ ಇರೋದು, ಟೆಲಿಸ್ಕೋಪಿಕ್ ಬರಲ್ಲ. 3 ಇಂಚ್ MID ಕೂಡ ಕೊಟ್ಟಿದ್ದಾರೆ. ಇವಾಗ ಡ್ರೈವ್ ಮೋಡ್ ಯಾವ್ದಿದೆ ಅಂತ ಕೊಟ್ಟಿದ್ದಾರೆ, ಇದು ನೋಡಿ, ಪ್ರೆಸ್ ಮಾಡಿದ್ರೆ ನೋಡಿ ಈಕೋಗಿ ಬಂತು. ಮತ್ತೆ ಸಿಟಿ ಡ್ರೈವ್ ಮೋಡ್ ಆಕ್ಟಿವೇಟೆಡ್. ಸೊ ಎಸ್, ಪವರ್ನ ಆಲ್ಟರ್ ಮಾಡುತ್ತೆ ಇವೆರಡು ಡ್ರೈವ್ ಮೋಡ್ಗಳು. ಇಲ್ಲಿ ಬಂದು ಫ್ಯೂಯಲ್ ಗೇಜ್ ಕೊಟ್ಟಿದ್ದಾರೆ. ಸೊ ಒಂದಿಷ್ಟು ಇನ್ಫಾರ್ಮೇಷನ್ಸ್ ನೋಡ್ ಕೂಡ ಮಾಡಿದ್ದಾರೆ. ಬ್ರೌಸ್ ಮಾಡೋಕ್ಕೆ ಇಲ್ಲಿ ಕಡ್ಡಿಗಳನ್ನ ಕೊಟ್ಟಿದ್ದಾರೆ. ಇಲ್ಲಿ ಡಿಸ್ಟೆನ್ಸ್ ಟು ಎಂಟಿ ಹೇಳುತ್ತೆ, ಆ್ಯಂಡ್ ಓಡೋ ಕೂಡ ಹೇಳುತ್ತೆ, ಟೆಂಪರೇಚರ್ ಹೇಳುತ್ತೆ, ಆ್ಯಂಡ್
ಟ್ರಿಪ್ ಎ ಡಿಸ್ಟೆನ್ಸು ಮತ್ತು ಆ್ಯಾವ್ರೇಜ್ ಎಕಾನಮಿ, ಟ್ರಿಪ್ ಬಿ ಡಿಸ್ಟೆನ್ಸು ಆ್ಯಾವ್ರೇಜ್ ಎಕಾನಮಿ ಅಷ್ಟು ಹೇಳುತ್ತೆ. ಮಧ್ಯದಲ್ಲಿ ಇನ್ಸ್ಟಂಟೇನಿಯಸ್ ಫ್ಯೂಲ್ ಕನ್ಸಂಪ್ಷನು, ಸ್ಪೀಡು ಮತ್ತು ಯಾವ ಪ್ಯಾಸೆಂಜರ್ ಸೀಟ್ ಬೆಲ್ಟ್ ಓವರ್ ಮಾಡಿಲ್ಲ ಅನ್ನೋದನ್ನು ಕೂಡ ಇಲ್ಲಿ ಮೇಲ್ಗಡೆ ವಾರ್ನಿಂಗಲ್ಲಿ ಹೇಳುತ್ತೆ. ಆ್ಯಂಡ್ ಯಾವ ಡೋರ್ ಓಪನ್ ಆಗಿದೆ ಅದನ್ನು ಕೂಡ ಇಲ್ಲಿ ವಾರ್ನಿಂಗಲ್ಲಿ ಹೇಳುತ್ತೆ. ಇಲ್ಲಿ ಕಾಣ್ತಿರ್ಬೋದು ನಿಮಗೆ. ಸೊ ಎಸ್ ಮೇಲ್ಗಡೆ ಟೆಂಪ್ರೇಚರ್ ಗೇಜ್ ಕೂಡ ಕೊಟ್ಟಿದ್ದಾರೆ. ಆ್ಯಕ್ಚುಲಿ 7 ಇಂಚ್ ಹರ್ಮನ್ ಇನ್ಫೋಟೈನ್ಮೆಂಟ್ ಸ್ಕ್ರೀನ್ ಕೊಟ್ಟಿದ್ದಾರೆ. ಆಪಲ್ ಕಾರ್ಪ್ಲೇ ಆಂಡ್ರಾಯ್ಡ್ ಆಟೋ ಎರಡೂ ಕೂಡ ವೈಡ್ ಆಗಿ ಕೊಟ್ಟಿದ್ದಾರೆ. ಸೊ ನೋಟಿಫಿಕೇಶನ್, ವಾಟ್ 3 ವರ್ಡ್ಸ್ ಬೇಸಿಕಲಿ ಮ್ಯಾಪಿಗೆ ಅದನ್ನೆಲ್ಲ ಕೊಟ್ಟಿದ್ದಾರೆ. ರೇಡಿಯೋ ಕೂಡ ಬರುತ್ತೆ. ಆ್ಯಂಡ್ ಡೂಡಲ್ಲು, ಡ್ರೈವ್ ನೆಕ್ಸ್ಟ್ ಎಲ್ಲ ಬರುತ್ತೆ. ಡ್ರೈವಿಂಗ್ ಎಫಿಷಿಯನ್ಸಿ ಯಾವ ಥರ ಇದೆ, ಡ್ರೈವಿಂಗ್ ಆಗಿರ್ಬೋದು, ಸೇಫ್ಟಿ ಆಗಿರ್ಬೋದು, ಎಫಿಷಿಯನ್ಸಿ ಅದನ್ನೆಲ್ಲ ಹೇಳುತ್ತೆ. ಕರೆಂಟು, ಟ್ರಿಪ್ ಏದಾಗಿರ್ಬೋದು, ಟ್ರಿಪ್ ಬಿದಾಗಿರ್ಬೋದು, ಓವರ್ ಆಲ್ ಆಗಿರ್ಬೋದು ಬೆಸ್ಟು. ಸೊ ಇದು ಮತ್ತೆ ಲಾಸ್ಟು. ಸೊ ಇದಿಷ್ಟು ಡೇಟಾನು ಇಲ್ಲಿ ಹೇಳುತ್ತೆ. ಸೊ ಪಕ್ಕದಲ್ಲಿ ಕೂತಿರೋರು ನೀವು ಯಾವ ಥರ ಡ್ರೈವ್ ಮಾಡಿದ್ದೀರಾ, ಮೈಲೇಜ್ ಯಾವ ಥರ ಸಿಗ್ತಾ ಇದೆ ಅಂತ ಅನ್ನೋದು ಇಲ್ಲಿಂದನೇ ಅವರು ನೋಡ್ಕೊಂಡ್ಬಿಡ್ಬೋದು. ಎಸ್ ಇವೆಂಟು, ಹಜಾರ್ಡ್ ಬಟನು, ಮ್ಯಾನ್ಯುವಲ್ ಏರ್ ಕಂಡೀಷನಿಂಗ್ ಕೊಟ್ಟಿದ್ದಾರೆ. ಟೆಂಪ್ರೇಚರ್ ಕಂಟ್ರೋಲರು, ಬ್ಲೂಯರ್ ಕಂಟ್ರೋಲರು ಆಫ್ ಮಾಡೋಕ್ಕೆ, ಫ್ರಂಟ್ ಡಿಫಾಗಿಂಗ್ ಆಗಿರ್ಬೋದು ಮತ್ತು ಸರ್ಕ್ಯುಲೇಷನ್ ಟೈಪ್ ಆಗಿರ್ಬೋದು ಪ್ರೊವೈಡ್ ಮಾಡಿದ್ದಾರೆ. ಆ್ಯಕ್ಚುಲಿ ಟೈಪ್ ಸಿ ಫಾಸ್ಟ್ ಚಾರ್ಜಿಂಗ್ ಇದು ಒಂದೇ ಆ್ಯಕ್ಚುಲಿ ಇರೋದು. ಇದು ಬಂದು ಅಗೇನ್ ಟೈಪ್ ಎ ಆ್ಯಂಡ್ 12 ವೋಲ್ಟ್ ಪೋರ್ಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಆ್ಯಂಡ್ ಇಲ್ಲೊಂದಿಷ್ಟು ಸ್ಟೋರೇಜ್ ಸ್ಪೇಸ್ ಕೂಡ ಕೊಟ್ಟಿದ್ದಾರೆ. ಮೊಬೈಲ್ ಎಲ್ಲ ಆ್ಯಕ್ಚುಲಿ ಇಟ್ಕೊಳ್ಳೋಕ್ಕೆ ಸ್ಟೋರೇಜ್ ಸ್ಪೇಸ್ ಚೆನ್ನಾಗಿದೆ. ಆ್ಯಂಡ್ 5 ಸ್ಪೀಡ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಇದು. ಆ್ಯಂಡ್ ಹ್ಯಾಂಡ್ ಬ್ರೇಕಿಗೆ ಕ್ರೋಮ್ ಟಿಪ್ ಕೂಡ ಕೊಟ್ಟಿದ್ದಾರೆ. ಕಪ್ ಹೋಲ್ಡರ್ಸ್ ಇದೆ. ಆ್ಯಂಡ್ ಆಮ್ರೆಸ್ಟ್ ಸ್ಲೈಡ್ ಕೂಡ ಆಗುತ್ತೆ. ದಟ್ಸ್ ಅ ಗುಡ್ ಥಿಂಗ್. ಆ್ಯಂಡ್ ಒಳಗಡೆ ಸ್ಟೋರೇಜ್ ಸ್ಪೇಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಮ್ಯಾನ್ಯುವಲ್ ಡಿಮ್ಮಿಂಗ್ IRVM ಕೂಡ ಪ್ರೊವೈಡ್ ಮಾಡಿದ್ದಾರೆ. ಈ ಕಡೆದ್ರಲ್ಲಿ ಬರೀ ಸನ್ಶೇಡ್ ಇದೆ, ಈ ಕಡೆದ್ರಲ್ಲಿ ಮಿರರ್ ಒಂದು ಕೊಟ್ಟಿದ್ದಾರೆ. ಆ್ಯಂಡ್ ಲ್ಯಾಂಪ್ ಕೂಡ ಕೊಟ್ಟಿದ್ದಾರೆ ಕ್ಯಾಬಿನು. ದಟ್ಸ್ ಅ ಗುಡ್ ಥಿಂಗ್. ಬೇಕು ಅಂದರೆ ಡೋರ್ಗೆ ಹಾಕೋಬೋದು. ಟೈಲ್ಗೇಟ್ ಓಪನ್ ಇರೋದ್ರಿಂದ ಇವಾಗ ಸದ್ಯಕ್ಕೆ ಲೈಟ್ ಆನಲ್ಲಿದೆ. ಆ್ಯಂಡ್ ಗ್ಲೋಬಾಕ್ಸಿಗೆ ಬಂದರೆ ಇಟ್ಸ್ ಅ ಹ್ಯೂಜ್ ಗ್ಲೋಬಾಕ್ಸ್ ಅಂತ ಹೇಳ್ತೀನಿ. ಡಾಕ್ಯುಮೆಂಟ್ ಇಟ್ಕೊಳ್ಳೋಕ್ಕೆ ಅಥವಾ ಬೇರೆ ಬೇರೆ ಥಿಂಗ್ಸ್ ಇಟ್ಕೊಳ್ಳೋಕ್ಕೆ ಇಟ್ಸ್ ಸಫಿಷಿಯಂಟ್ ಅಂತ ಹೇಳ್ತೀನಿ. ಆ್ಯಂಡ್ ಮೇಲ್ಗಡೆ ಸಪ್ರೇಟ್ ಟ್ರೇ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಒಂಥರ ಡಿಫ್ರೆಂಟ್ ಮೆಟೀರಿಯಲ್ಸ್ ಯೂಸ್ ಮಾಡಿದ್ದಾರೆ. ಎಲ್ಲ ನೋಡ್ತಿರ್ಬೋದು, ಬೇರೆ ಟೈಪ್ ಮೆಟೀರಿಯಲ್ಸು, ಇಲ್ಲೇ ಬೇರೆ ಟೈಪ್ ಮೆಟೀರಿಯಲ್ಸು, ಕಲರು ಬೇರೆ, ಇಲ್ಲೂ ಒಂಥರ ಕಲರ್ ಬೇರೆ ಮೆಟೀರಿಯಲ್ಸು. ಕಲರ್ ಪ್ಲೇ ಅರೌಂಡ್ ಮಾಡಿರೋದು ಒಂಥರ ತುಂಬ ಚೆನ್ನಾಗಿ ಫೀಲ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ಬಾನೆಟ್ ಕೂಡ ಮೇಲೆ ಆರಾಮಾಗಿ ಕಾಣುತ್ತೆ. ಆ್ಯಂಡ್ ಇಲ್ಲೊಂದು ಟ್ವಿಟರ್ ಕೊಟ್ಟಿದ್ದಾರೆ. ಆ್ಯಂಡ್ ಮುಂದ್ಗಡೆ ಒಂದು ಟ್ವಿಟರ್ ಕೊಟ್ಟಿದ್ದಾರೆ. ಈ ಕಾರಲ್ಲಿ 4 ಸ್ಪೀಕರು ಮತ್ತು 8 ಟ್ವಿಟರ್ ಬರುತ್ತೆ. ಮೇಜರ್ ಇಂಜಿನ್ ಅಂತ ಬಂದರೆ ನೀವು ನೋಡ್ತಾ ಇರೋದು 1.2 ಲೀಟರ್ ರೆವೆಟ್ರಾನ್ 3 ಸಿಲಿಂಡರ್ ಪೆಟ್ರೋಲ್ ಇಂಜಿನು. 3 ಸಿಲಿಂಡರ್ ಹೆಂಗೆ ಕಂಡುಹಿಡಿಬೇಕು ಅಂದರೆ ಇಲ್ಲೇ ಕೊಟ್ಟಿದ್ದಾರೆ ನೋಡಿ. 1 2 3 ಸಿಲಿಂಡರ್ ಈಸಿಯಾಗಿ ಕಂಡುಹಿಡಿಬೋದು. 4 ಸಿಲಿಂಡರ್ ಕಾರ್ ನೋಡಿದ್ರು ಈ ಥರ ನಿಮಗೆ ಕಾನ್ಫಿಗರೇಷನ್ಸ್ ಕಾಣುತ್ತೆ. ಪವರ್ ವೈಸ್ 88 bhp ಪವರ್ ಮತ್ತು 115 Nm ಅಷ್ಟು ಟಾರ್ಕ್ನ ಪ್ರೊಡ್ಯೂಸ್ ಮಾಡುತ್ತೆ. ತುಂಬ ಜನ ಇಂಜಿನ್ನಲ್ಲಿ ಪವರ್ ಇಲ್ಲ, ದಮ್ ಇಲ್ಲ, ಹೈವೇಲಿ ಓವರ್ಟೇಕ್ ಮಾಡೋಕ್ಕಾಗಲ್ಲ ಅಂತೆಲ್ಲ ಸಿಕ್ಕಾಪಡೆ ಕಂಪ್ಲೇಂಟ್ ಹೇಳ್ತೀರಾ. ನೀವು ಇಷ್ಟೆಲ್ಲ ಕಂಪ್ಲೇಂಟ್ ಹೇಳೋದು 4 ವರ್ಷದಲ್ಲಿ 6 ಲಕ್ಷ ಕಾರ್ ಸೇಲ್ ಆಗಿದೆ ಅಂತಂದರೆ ಅರ್ಥ ಮಾಡ್ಕೊಳ್ಳಿ ತಗೋತಿರೋರಿಗೆ ಪವರ್ ಎಷ್ಟು ಮ್ಯಾಟ್ರ್ ಆಗುತ್ತೆ, ಅಥವಾ ಈ ಕಾರಲ್ಲಿ ನಿಜವಾಗ್ಲೂ ಅಷ್ಟೊಂದು ಪವರ್ ಕಮ್ಮಿ ಇದೆಯಾ ಕಂಪ್ಲೇಂಟ್ ಮಾಡುವಷ್ಟು ಅನ್ನೋದು ನೀವೇ ಅರ್ಥ ಮಾಡ್ಕೊಳ್ಳಿ. ನನ್ನ ಪ್ರಕಾರ ತುಂಬ ಕಾರ್ ಎಂಥೂಸಿಯಾಸ್ಟ್ಗಳಿಗೆ ಮಾತ್ರ ಅಷ್ಟೊಂದು ಪವರ್ ಮ್ಯಾಟ್ರ್ ಆಗೋದು ಗುರು. ನಾರ್ಮಲಾಗಿ ಹೊಡಿತೀನಿ ಇನ್ನೋರಿಗೆ ದಿಸ್ ಇಂಜಿನ್ ಪವರ್ ಈಸ್ ವೇ ಮೋರ್ ಸಫಿಷಿಯಂಟ್. ಆ್ಯಕ್ಚುಲಿ ಕಾರ್ ತುಂಬ ವೆಯ್ಟ್ ಇರೋದ್ರಿಂದ ನಿಮಗೆ ಪವರ್ ಕಮ್ಮಿ ಅಂತ ಅನ್ಸ್ಬೋದು ಅಷ್ಟೇ. ಅಪಾರ್ಟ್ ಫ್ರಮ್ ದಟ್ ಇಂಜಿನಲ್ಲಿ ಏನಂತ ಪ್ರಾಬ್ಲಮ್ ಇಲ್ಲ ಗೈ. ಸ್ವಲ್ಪ ವೈಬ್ರೇಷನ್ ಎಲ್ಲ ಫೀಲ್ ಆಗ್ಬೋದು 3 ಸಿಲಿಂಡರ್ ಆಗಿರೋದ್ರಿಂದ. ಆ್ಯಂಡ್ ಬಾನೆಟಲ್ಲಿ ಇನ್ಸುಲೇಷನ್ ಕೂಡ ಪ್ರೊವೈಡ್ ಮಾಡ್ಯಾರೆ. ಕಾರ್ದು ಏನೇನೆಲ್ಲ ಸೇಫ್ಟಿ ಫೀಚರ್ಸ್ ಕೊಟ್ಟಿದ್ದಾರೆ ಅಂತ ಅದನ್ನ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ, ನೋಡ್ತಿರ್ಬೋದು ನೀವು. ಆ್ಯಂಡ್ ಕಾರ್ ಸೇಫ್ಟಿ ಅಂತ ಬಂದರೆ 5 ಸ್ಟಾರ್ ಸೇಫ್ಟಿ ರೇಟೆಡ್ ಕಾರ್ ಇದು. ಸೊ ಸೇಫ್ಟಿ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ನಿಮ್ಗೇನಿಸ್ತು ಅಡ್ವೆಂಚರ್ ಪ್ಲಸ್ ರಿವ್ಯೂ ಬಗ್ಗೆ ಅಂತ ತಿಳಿಸಿ. ಆ್ಯಂಡ್ ನನ್ನ ಪ್ರಕಾರ ಈ ಅಡ್ವೆಂಚರ್ ಪ್ಲಸ್ ವೇರಿಯಂಟೇ ಮೋಸ್ಟ್ ವ್ಯಾಲ್ಯೂ ಫಾರ್ ಮನಿ ವೇರಿಯಂಟು. ಫಸ್ಟ್ ಟೈಮ್ ಕಾರ್ ಬೈಯರ್ಸ್ ಪರ್ಸ್ಪೆಕ್ಟಿವ್ ವೈಸ್ ದಿಸ್ ಇಸ್ ದ ಬೆಸ್ಟ್ ಕಾರ್ ಆ್ಯಂಡ್ ಬೆಸ್ಟ್ ವೇರಿಯಂಟ್ ಟು ಬೈ. ಆ್ಯಕ್ಚುಲಿ ಎಲೆಕ್ಟ್ರಿಕಲಿ ಅಡ್ಜಸ್ಟಬಲ್ ಮಿರರ್ಸ್ ಒಂದು ಹಾಕಿಸ್ಕೊಂಡ್ರೆ ಪರ್ಫೆಕ್ಟ್ ಆಗುತ್ತೆ. ಒಂದು ಕಾರಲ್ಲಿ ಏನೆಲ್ಲ ಬೇಕಾಗುತ್ತೋ ಆಲ್ಮೋಸ್ಟ್ ಎಲ್ಲ ಫೀಚರ್ಸು ಇದರಲ್ಲಿದೆ. ಒಂದು ಪರ್ಫೆಕ್ಟ್ ಫ್ಯಾಮಿಲಿ ಕಾರ್ಗೆ ಬೇಕಾಗಿರೋ ಫೀಚರ್ಸು, ಸೇಫ್ಟಿ, ಪವರು, ಪ್ರೈಸಿಂಗು ಎಲ್ಲ ಮಾಡಿಸ್ದಂಗಿದೆ. ಸೊ ಅರೌಂಡ್ 9 to 10 lakhs ಬಜೆಟಲ್ಲಿ ಒಂದು ನೋ ನಾನ್ಸೆನ್ಸ್ ಫ್ಯಾಮಿಲಿ ಕಾರ್ ಬೇಕು ಅನ್ನೋರಿಗೆ ಪಂಚ್ ಅಡ್ವೆಂಚರ್ ಪ್ಲಸ್ ವೇರಿಯಂಟ್ ಪರ್ಫೆಕ್ಟ್ ಚಾಯ್ಸ್ ಅಂತೀನಿ. ನಿಮಗೇನಿಸ್ತು ರಿವ್ಯೂ ಬಗ್ಗೆ ಅಂತ ಕಮೆಂಟ್ ಮಾಡಿ. ಆ್ಯಂಡ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಯಾರ್ಯಾರೆಲ್ಲ ಪಂಚ್ ಕಾರ್ ಇಟ್ಕೊಂಡಿರೋ ಅಥವಾ ಪಂಚ್ ಕಾರ್ ತೊಗೋಬೇಕು ಅಂತಿರೋ, ಅಥವಾ ಯಾರು ಹೊಸ ಕಾರ್ ತೊಗೋಬೇಕು ಒಂದು 9 ಲಕ್ಷದ ಅಷ್ಟೇ ಬಜೆಟ್ ಇರೋರಿಗೆ ಎಲ್ಲರಿಗೂ ಈ ವಿಡಿಯೋ ಶೇರ್ ಮಾಡೋದು ಮರಿಬೇಡಿ. ನಾನು ನಿಮಗೆ ಮುಂದಿನ ವಿಡಿಯೋಲಿ ಸಿಗ್ತೀನಿ. ಅಂಟಿಲ್ ದೆನ್ ಸರ್ವೇ ಜನ ಸುಖಿನೋ ಭವಂತು. ಪೀಸ್.